ನಾನು ಸಂಗೀತನ ಎದುರಾಕೊಂಡು ನಾನು ಬದುಕಿ ಹಾಳು ಮಾಡ್ಕೊಂಬಿಟ್ಟು ರಾಜನಂಗೆ ಮೆರಿತಾ ಇದ್ದನು. ಇವತ್ತು ನಂಗೆ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ. ಸಂಗೀತನ ಎದುರಾಕೊಂಡು ಕೊಡ್ತಾಗಿತ್ತು ನಾನು. ಓ ರಜಾ, ಹೆಂಗಿದ್ಯಾ? ಬಾ ದೇವಣ್ಣ, ನೋಡಿ ಹಿಂಗಿದ್ದೀನಿ. ಏಣ ಒಂದು ದಿವಸ ನಾನು ಬಂದು ಮಾತಾಡ್ಸಿಲ್ಲ ನನ್ನನ್ನು. ಬರೋಕ್ಕಾಗಿಲ್ಲ. ಈಗ ಬೋರ್ ಹಾಕ್ಸಿದ್ರೆ ಮೋಟ್ರ್ ಫಿಟ್ ಮಾಡುವ, ಗೆಲ್ಮಿಗಳು ರೆಡಿ ಮಾಡುವ, ಇದೇ ಆಗೋಯ್ತು ಕೆಲಸ. ಪರವಾಗಿಲ್ಲ, ನೀರೇನು ಚೆನ್ನಾಗಿ ಬಿದ್ದವೇನ? ಹ್ಞೂ ನಮಗಾಗಿ ಇನ್ನೂ ಒಂದು 4-5 ಜನಕ್ಕೆ ಬಿಡ್ಬೋದಪ್ಪ ಎಕ್ಸ್ಟ್ರಾ. ಅಷ್ಟು ನೀರು ಬಿದ್ದವೆ. ನೀರ್ಗೇನು ತೊಂದರೆ ಇಲ್ಲ, ಜಾಸ್ತಿನೇ ಬಿದ್ದವೆ ನೀರು. ನಮ್ಮ ತೋಟಕ್ಕೆ ಏನೋ ಒಂದಷ್ಟು ಬಿಟ್ಟೇನ. ನಾವು ಇನ್ನೊಂದು 2 ದಿವಸ ಏನೋ ದುಡ್ಡು ಖರ್ಚಂಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬೋರ್ ಹಾಕ್ಸ್ತೀರ ನಮ್ಮ ತೋಟಕ್ಕೆ ಒಂದಷ್ಟು ನೀರು ಬಿಡೋಣ. ನಾವು ಒಂದು ಕಾಲದಾಗ ನಿಮ್ಗೆ ಸಹಾಯ ಮಾಡಿದ್ದೀರಲ್ಲ. ಮಾಡಿದ್ದೀರಪ್ಪ, ಇಲ್ಲ ಅಂತೇನು ಅಂದಿಲ್ಲ. ಅದು ಇವಾಗ ನಮ್ಮ ಮಾವನು ಆಮೇಲೆ ನಮ್ಮ ಹಳ್ಳಿನವರು ಸಂಗೀತಮ್ಮನು ಎಲ್ಲರೂ ಅಷ್ಟು ದುಡ್ಡು ಹಾಕಿ ನಂಗೆ ಈ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿರೋದು. ಅವ್ರನ್ನೆಲ್ಲ ಕೇಳಬೇಕಲ್ಲಪ್ಪ. ಕೇಳಿಬಿಟ್ಟು ಅವ್ರು ಹೂ ಅಂತಂದರೆ ಬಿಡ್ತೀನಪ್ಪ, ನಂದೇನು ತೊಂದರೆ ಇಲ್ಲ. ನಾವು ದವಣ ಅವತ್ತು ನೀರು ಬಿಡ್ತೀನಮ್ಮ, ಏನೋ ಸೊಪ್ಪು ಸದ ಬೆಳಗ್ಲಿಕ್ಕ ಅಂತ ಹೇಳ್ದಲ್ಲ, ಇವತ್ತೇನ ಹಿಂಗೆ ಹೇಳ್ತಾ ಇದೆಯಾ? ಯಾಕಣ ಹೇಳಿದ್ದಮ್ಮ ಅವತ್ತೇನು. ಯಾಕೋ ನಮ್ಮ ದ್ಯಾವಿಗೆ ಸಮಾಧಾನ ಇಲ್ಲ ಅನಿಸುತ್ತೆ. ಏನು ಮಾಡೋದು, ಊದಿಸ್ಕೊಂಡೆ ಅವಳೆ ಮಾತೇ ಆಡಲ್ಲ. ಅವತ್ತು ಇವ್ನು ರಾಜನಿಂದ ಕಿತ್ಲಾಡಿರೋದು. ಮನೆ ಬಾಗ್ಲಿಗೆ ಹೋದ್ರು ಅವಳು ಮಾತಾಡ್ಸಲ್ಲ ನನ್ನೇನ. ಇವಾಗ ತಿರ್ಗಾ ಏನೇನು ಅವಳು ಮನ್ಸಿಗೆ ಬೇಜಾರು ಮಾಡಿ ಇನ್ನೂ ಯಾಕಮ್ಮ ಜಗಳ ಅಂತ ದೊಡ್ಡದು ಮಾಡಬೇಕು, ಆಮೇಲೆ ಇನ್ನೆಲ್ಲರೂ ಓ ಅಂತ ಬರ್ತಾರಷ್ಟೇ ನನ್ನ ಹಳ್ಳಿನವರು, ನನ್ನ ಮಕ್ಕಳು ಎಲ್ಲನೂ. ಯಾಕೆ ಬೇಕು? ಅವ್ರನ್ನೆಲ್ಲ ಒಂದು ಮಾತು ಕೇಳ್ತೀನಿ. ಸರಿ ಆಯಿತು ಬಿಡ್ರಿ ಅಂತಂದರೆ ಬಿಡ್ತೀನಮ್ಮ. ನಾನು ಹೇಳಿದ್ದೇನೋ ನಿಜವೇ. ಇವಾಗೆಲ್ಲ ಅವ್ರನ್ನೊಂದು ಮಾತು ಕೇಳಬೇಕು ಅನಿಸ್ತದಮ್ಮ, ಕೇಳ್ತೀನಿ. ಅಲ್ಲಣ್ಣ, ಅವತ್ತು ನೀನು ಕಷ್ಟ ಕಾಲದಾಗಿದ್ದಾಗ ನಾವು ಹಿಂಗೆ ಅಂದ್ರೇನ ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕಂತ? ಅವತ್ತು ನೀನು ಕೇಳಿದ ತಕ್ಷಣ ನಾವು ನೀರು ಬಿಟ್ಟಿಲ್ಲಣ್ಣ. ಯಾಕಣ್ಣ ದೇವಣ್ಣ ಹಿಂಗೆ ಮಾತಾಡ್ತಾ ಇದೆಯಾ? ಆವಕ್ಕೂ ಇವಕ್ಕೂ ವ್ಯತ್ಯಾಸ ಅದ ರಜಾ. ನೀನು ಮಾಡಿದ ಕೆಲಸ ಹಂಗದಪ್ಪ. ಅಲ್ಲ ಪಾಪ ಆ ಸಂಗೀತಮ್ಮನ ಏನು ಮಾಡಿದ್ಲು ನಿಂಕ? ಏನು ಮಾಡಿದ್ಲು ಹೇಳು? ಆಗಲಿ ನಿನ್ನ ಸುದ್ದಿಗೆ ಏನೋ ಬಂದಿದ್ಲ, ಇಲ್ಲ ನಿನ್ನ ಮನೆ ಬಾಗಿಲಿಗೆ ಏನೋ ಬಂದಿದ್ಲ? ಆ ಅಮ್ಮನ ಪಾಡ್ಕ ಅಮ್ಮನು ಆ ಎಳೆ ಮಗುನ ಹಾಕ್ಕೊಂಡು ಏನೋ ಜೀವನ ಮಾಡ್ಕೊತಾವಳೆ. ತಗೊಂಡೋಗಿ ಆ ಅಮ್ಮನ್ನ ಸಾಯಿಸ್ಬೇಕು ಅಂತ ನೀನು ಊರಾಗಿನ ಜನಗಳನ್ನ ರೆಡಿ ಮಾಡಿದ್ದೀಯಲ್ಲ, ಎಷ್ಟು ಮಾತ್ರ ಇರಬೇಕು ನೀನು. ಲೇ, ಇದೆಲ್ಲ ಸರಿ ಇಲ್ಲ ಲೇ. ಇವಾಗಿನ ಕಾಲದಾಗ ರೊಟ್ಟಿ ತಿವಾಗ್ದಂಗೆ ಮುಂಚೆ ಎಲ್ಲನೂ ಈ ಜನ್ಮದಾಗ ಮಾಡಿದ್ದು ಮುಂದಿನ ಜನ್ಮಕ ಅನ್ನೋರು. ಇವಾಗ ಹಂಗಲ್ಲ, ರೊಟ್ಟಿ ತಿರುವಾಗ್ದಂಗೆ ಇವಾಗ ಮಾಡಿದ್ದು ಇವಾಗೆ ಅನ್ಭವಿಸ್ಬೇಕಲ್ಲೇ ರಜಾ. ನೀನು ಇಂಥ ಆಲೋಚನೆಗಳನ್ನ ಮಾಡ್ತೀಯ ಅಂತ ನಾನು ಕನಸಾಗೂ ಅಂದ್ಕೊಂಡಿಲ್ಲ ರಜಾ. ಎಂಥ ಕೆಲಸ ಮಾಡಿಬಿಟ್ಟ ನೀನು? ಸುತ್ತು ಹತ್ತೂರು ಮಾತಾಡಂಗೂ ಮಾಡಿಬಿಟ್ಟಲ್ಲ. ಸರಪ್ಪ ಆಯಿತು, ಕೇಳ್ತೀನಿ ನಮ್ಮವ್ರನ್ನೆಲ್ಲ ಒಂದು ಮಾತು. ಸರಿ ಅಂತಂದರೆ ಬಿಡ್ತೀನಪ್ಪ. ಆಮೇಲೆ ಏನೋ ಬೆಳಗ್ಲಿಕ್ಕೆ ಕಣ್ಣಿರೆ ನೋಡ್ದಾ, ತನ್ನವರು ನನ್ನವರು ಅನ್ಸ್ಕೊಂಡವ್ರು ಹೆಂಗಂತವ್ರೆ. ನೀನು ಮಾಡಿರೋ ಅಂತ ಅಲ್ಕ ಕೆಲಸ ನಿನ್ಕಿನ್ನ ಏನಾಯ್ತು? ಇದು ಶುರು ಆಗ್ತಾ ಇರೋದು. ಇನ್ನು ಮುಂದೆ ಬಾರಿ ಅನ್ಭವಿಸ್ಬೇಕು ನೀನು. ನಿನ್ನ ಮಗಳ ಬೇರೆ ಇದೇ ಊರಾಗೆ ತಿಕಾಣಿ ಹಾಕೋಳಂತೆ ಸುಪ್ನಾತಿ ಅವಳು. ನನ್ನ ಕಣ್ಣಿಗೆ ಏನಾರ ಕಾಣಿಸ್ಬೇಕು, ಅವಳನ್ನ ಏನು ಮಾಡ್ತೀನಂದ್ರೆ ಹಂಗೆ ಮಾಡ್ತೀನಿ. ಅವಳನ್ನ ಕತ್ತು ಇಸ್ಬಿಡ್ತೀನಿ. ಹೋಗ್ಬಿಡ್ಬೇಕು ಅವಳು ಒಂದೇ ಇಟ್ಕ. ಇವಾಗ ನಮ್ಗಿರೋ ಬಾಧೆಗಳೇ ಸಾಕು. ಇನ್ನು ಅದೊಂದು ಬಾಧೆ ಇಟ್ಕೊಂಬೇಡ. ಇರೋದು ಒಬ್ಬಳೆ ಮಗಳು ಅಂತ ಅನ್ಕೊಂಬಿಡು. ಕಲ್ದಿರಿದ್ದೋಗು, ಯಾರನ್ನೇನು ಮಾತಾಡ್ಸೋಕೆ ಹೋಗ್ಬೇಡ ನೀನು. ಓ ರಜಪ್ಪ. ಏನಕ್ಕ ಶಿವಣ್ಣಕ್ಕ? ಅವಾಗೇನೋ ಪೊಲೀಸ್ ಸಾಹೇಬ್ನ ಕರ್ಕೊಂಡು ಹೋಗ್ತಾ ಇದ್ನಂತಂದ್ರೆ ಯಾರೋ? ಕರ್ಕೊಂಡೋಗಿದ್ರಪ್ಪ, ಚೈನ್ ಹಾಕ್ಬಿಟ್ಟು ಬನ್ನಿ. ಇದು ನಾನು ಏನಕ್ಕೆ ಬಂದಿದ್ದೀನಪ್ಪ ಅಂದರೆ ನಿಮ್ಮ ಮನೆ ಹತ್ರಕ್ಕ ನಂಗೆ ಎಲ್ಲೂ ಇರೋಕ್ಕೆ ಜಾಗ ಇಲ್ಲಪ್ಪ. ಹಂಗೋ ಹಿಂಗೋ ನಿಮ್ಮ ಅತ್ತಿಗೆ ಅವ್ರ ಮನೆಗಿದ್ನಿ. ಆ ಪೊಲೀಸ್ ಅಪ್ಪನ ಬಂದು ಇರೋ ಜಾಗಕ್ಕೂ ಬೆಂಕಿ ಇಕ್ಬಿಟ್ಟೋದ್ನು. ನನ್ನ ಟೈಮ್ ಸರೋಗೋರ್ಗು ನಿಮ್ಮ ಮನೆಗೆ ಇರ್ತೀನಪ್ಪ. ನಿನ್ನಿಂದನೇ ತಾನೇ ನನಗೆ ಈ ಗತಿ ಬಂದಿದ್ದು. ನಾನು ನಿಮ್ಮ ಮನೆಗೆ ಇರ್ತೀನಿ. ಅಲ್ಲೆಲ್ಲ ಸುಪ್ನಾತಿ, ನನ್ನ ಗಂಡಿಂದನೇ ನನಗೆ ಈ ಗತಿ ಬಂದಿದ್ದು. ನನ್ನ ಗಂಡು ತಪ್ಪು ಮಾಡು ಅಂತ ಹೇಳೋವಾಗ ಎಲ್ಲೇ ಕಂಡಿದ್ದೆ ನೀನು ಬುದ್ಧಿನ? ಎಲ್ಲಿ ಕಂಡಿದ್ದೆ ಬುದ್ಧಿನ? ಬಂದವಳ ತಡಿ ನಮ್ಮ ಮನೆಕ. ನಮ್ಮದೇ ಬಾಧೆ ಗಾಳಿ ನುಗ್ಗುತ್ತದೆ. ಇವಳನ್ನ ನಮ್ಮ ಮನೆಗೆ ಇಕ್ಕೊಬೇಕಂತೆ. ಹೋಗಿ ಇಲ್ಲಿಂದ, ಇಲ್ಲಾಂದ್ರೆ ಏನಂತ ತಗೊಂಡು ಮೂತಿ ಮಕ್ಕ ನೋಡಿದ್ರೆ ಬಡ್ದು ಕಳಿಸ್ಬಿಡ್ತೀನತ್ತ. ನಡಿಯ ಇಲ್ಲಿಂದ. ಅವತ್ತು ನಿನ್ನ ಗಂಡೆ ತಾನೇ ನನ್ನ ಜೀವನ ಹಾಳು ಮಾಡ್ತಾನು. ಹಂಗೆ ಮಾಡು ಹಿಂಗೆ ಮಾಡು, ಅವಳನ್ನ ಸಾಯಿಸ್ಬಿಡೋಣ, ನಿಂಗೊಂದಷ್ಟು ಆಸ್ತಿ ಕೊಡ್ತೀನಿ, ನನಗೊಂದಷ್ಟು ಆಸ್ತಿ ಬರ್ತದೆ ಅಂತ ಇಲ್ದಿದ್ದೆಲ್ಲ ಆಸೆ ಇಕ್ಸ್ಬಿಟ್ಟು ಇವತ್ತು ನನ್ನನ್ನು ಬೀದಿ ಪಾಲು ಮಾಡಿರೋದು ನಿನ್ನ ಗಂಡೆ. ನಾನು ನಿಮ್ಮ ಮನೆಗೆ ಇರ್ತೀನಿ. ನನಗೆಲ್ಲೂ ಜಾಗ ಇಲ್ಲ. ನನ್ನ ಗಂಡು ಮನೆಗೆ ಸೇರಿಸ್ತಾ ಇಲ್ಲ. ನಾನು ನಿಮ್ಮ ಮನೆಗೆ ಇರ್ತೀನಿ. ನನ್ನ ಗಂಡು 100 ಹೇಳ್ತಾನೆ. ನೀನು ಹೆಂಗಸು ಹೆಂಗೆ ಅಣಕವಾಗಿರ್ಬೇಕು ಹಂಗೆ ಅಣಕವಾಗಿರ್ಬೇಕು. ನಂದೆಲ್ಲಿಕ್ಲಿ ಅಂತ ಮೆರೆದ್ರೆ ಇದೇ ಗತಿನೇ ಬರೋದು. ನೋಡ, ನಮ್ಮ ಮನೆಗೆ ಇರೋಕ್ಕೆ ಜಾಗ ಇಲ್ಲ. ನಾವೇ ಮನೆ ತುಂಬ ಜನ ಇದ್ದೀರಿ. ನಾನು, ನನ್ನ ಹಳ್ಳಿನೋ, ನನ್ನ ಮಗಳು, ನನ್ನ ಮೊಮ್ಮಗನೋ, ನನ್ನ ಮಗಳ ನಾದ್ನಿ, ನನ್ನ ಗಂಡು, ನಾವಿಷ್ಟು ಜನ ಇದ್ದೀರಿ. ನಮ್ಮ ಮನೆ ಚಿಕ್ಕದು, ನಮಗೆ ಇರೋಕ್ಕೆ ಜಾಗ ಇಲ್ಲ. ನೀನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಬೇಕು. ಅವತ್ತು ಹೇಳಿದ್ನೆ ನನ್ನ ಗಂಡ, ನಿಮ್ಮ ಮನೆಗೆ ಯಾರು ಬಸ್ಕೊಂಡಿಲ್ಲ ಅಂದರೆ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ದೇನಪ್ಪ. ನಾನು ಹಂಗೆ ಹೇಳಿದ್ನೆ ಹಿಂಗೆಲ್ಲ ಮಾಡೋಣ ಅಂತ. ಈ ಅಮ್ಮನ ಇಲ್ಲ, ನಾನೇ ಕೆಲಸ ಮಾಡ್ತೀನಿ, ಅದೇ ದುಡ್ಡು ನಂಗೆ ಕೊಡು ಅಂತಂದ್ಲು. ನಾನು ನಮ್ಮ ಮನೆಗೆ ಬಂದು ಕೂತ್ಕೊಂಬ ಅಂತ ನಾನು ಹೇಳಿಲ್ಲ. ಕೇಳಿಸ್ಕೊಂಡೇನೆ? ನಡಿ ಜಾಗ ಖಾಲಿ ಮಾಡು. ನನ್ನ ಹತ್ರ ಏನು ಬೇಯಲ್ಲ. ನೀನು ಬೆಳೆಕಳು ಯಾರ ಹತ್ರ ಬೇಯಿಸ್ಕೊಬೇಕೋ ಅವ್ರ ಹತ್ರ ಬೇಯಿಸ್ಕ. ನಾನು ಬೆಲೆ ಮುಂದೆ ನೋಡೋಕೆ ಹಿಂಗಿರೋದು. ತೆಗೆದು ಒಂದು ಡೇಟ್ ಕೊಟ್ಟಿದ್ದೀನಿ ಅಂದರೆ ಮಲ್ಕೊಂಡ್ಬೇಕು ಹಂಗೆ ಪರ್ಮನೆಂಟಾಗಿ. ಏನೇ ಅಷ್ಟು ಮಾತಾಡ್ತಾ ಇದೆಯಾ? ನೀನೊಬ್ಳೇನೇ ಮಾತು ಕಲ್ತಿರೋದು. ನನಗೂ ಬರ್ತೈತೆ ಮಾತು. ಅವತ್ತು ಯಾಕೆ ನಿನ್ನ ಗಂಡು ನಾನು ಕೇಳಬೇಕಾಗಿತ್ತು ಬಂದು?
ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು ನನ್ನ ಹತ್ರ ಅಂತದ್ದೆ ಮಾತು. ಇವಾಗ ನನಗಿರೋಕ್ಕೆ ಜಾಗ ಇಲ್ಲ, ನನ್ನ ಗಂಡು ಮನೆ ಬಾಗಿಲು ಕೂಡ ಬರ್ಸ್ಕೊಂತ ಇಲ್ಲ ನನ್ನ. ನಾನು ಎತ್ತೋಗ್ಲಿ, ನಿಮ್ಮ ಮನೆಗೆ ಇರ್ತೀನಿ ನಾನು, ಎಲ್ಲೂ ಹೋಗಲ್ಲ. ಎತ್ತನ ಹೋಗಿ ಸುಡ್ಗಾಡ್ಕೋಗಿ ಹೋಗು, ನಮ್ಗೇನಾಗಬೇಕು? ನಮ್ಮ ಹತ್ರ ಬಂದು ನೀನಾಕಿ ಈ ಮಾತುಗಳು ಹೇಳ್ತಾ ಇದೆಯಾ? ಸುಡ್ಗಾಡ್ಕೋಗು, ಇಲ್ಲ ಅಲ್ಲೆಲ್ಲ ಹೋಗಿ ನೇಣಾಕೊಂಡು ಸಾಯೋಗು. ಹುಂಚೆ ಮರಗಳು ದಂಡಿಗವೆ ನಮ್ಮೂರಾಗ, ಸಾಯೋಗು. ನಮ್ಮ ಮನೆ ಹತ್ರಕ್ಕೆ ಮಾತ್ರ ನೀನು ಬರಬೇಡ. ನಡಿ, ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ಅಂತಂದ್ರೆ ಜುಟ್ಟಿಟ್ಕೊಂತಾರೋ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ನಿನ್ನಗಾನ ಸುಮ್ಮನೆ ಬಿಡಲ್ಲ ನಾನು. ನಮ್ಮನೆ ಹತ್ರಕ್ಕೆ ಬಂದಳು ತಡಿ, ನಮ್ಮನೆ ಹತ್ರಕ್ಕೆ ಬಾಯ್ ಬರ್ಕಣಕ ಕಿತ್ತೋದಳು. ಮಾಡೋದೆಲ್ಲ ಮಾಡಿಬಿಟ್ಟು ನಾನು ಹೆಂಗ್ಸಪ್ಪ ಅಣಕವಾಗಿರೋನಪ್ಪ ಅನ್ನೋ ಭಯ ಭಕ್ತಿ ಇಲ್ಲ, ಗಡಿ ಮೀರ್ದಳು ಇವಳು. ನಮ್ಮನೆ ಹತ್ರ ಬರ್ತಾಳಂತೆ ನಮ್ಮ ಮನೆಗೆ. ನಡಿಯಲ್ಲ ಈ ನಡಿಯ ಇಲ್ಲಿಂದ. ರಾಜಪ್ಪ ಹೇಳಪ್ಪ ನೀನು ಎಂಟ್ರಕ್ಕ, ನಾನೊಂದು 2 ದಿವಸ ಇಲ್ಲೇ ಇರ್ತೀನಿ. ನೀನು ಹಂಗೂ ಇರ್ಬೇಕಂತಂದ್ರೆ ಈ ಒಪ್ಪಾರ್ದಾಗಿರು. ನಮ್ಮ ಮನೆಗೆ ಒಳಕ್ಕೆ ಮಾತ್ರ ಬರ್ಸ್ಕೊಳಲ್ಲ ನಿನ್ನ. ಈ ಒಪ್ಪಾರ್ದ ಕೆಳಗಿದ್ಬಿಟ್ರೆ ನಾನು ಊಟ ಏನು ಮಾಡಲಿ? ಅಯ್ಯೋ ಊರಾಗ ಏನು ಮನೆಗಳೇ ಗೊತ್ತಿಲ್ಲ. ಒಂದೊಂದು ದಿವಸ ಒಬ್ಬೊಬ್ರು ಮನೆಗೆ ತಿರ್ಕೊಂಬಂತೀನೋ, ಯಾರು ಬೇಡ ಅಂತಂದ್ರು ನಿಂಕ. ನೋಡ್ದೇನಪ್ಪ ಹೆಂಗೆ ಮಾತಾಡ್ತಾವಳೆ? ಹಾಂ, ಸರಿಯಾಗಿ ಬಿಡ್ತೀನಿ 2 ನೋಡ್ತಾ ಇರೋ. ಬಿಟ್ಟಿದ್ಯಾ. ನಾನು ಬಿಟ್ಟರೆ ಹಂಗೆ ತಿರ್ಗಿಸಿ ಹೆಂಗಿರ್ಬೇಕೋ ನಿಂಕ. ನಾಳ್ಕೊಂಡು ಬಂದವಳು ತಡಿ ಇಲ್ಲಿ ಮಾತಾಡಕ್ಕ, ಮಾಡಬಾರ್ದು ಮಾಡಿ ಮನ್ಗೆಟ್ಟೋಳು. ಏಯ್ ನೋಡ್ಕ, ಏನೇ ನೋಡ್ಕೊಳೋದು? ಏನು ನೋಡ್ಕೊಳೋದು? ಕೃಷ್ಣಾತಿ, ನನ್ನೇ ಎಷ್ಟು ಮುಂದಕ್ಕೆ ಬಂದುಬಿಟ್ಟ ನೀನು. ಹಾಂ, ಥಕ ಲಂಕಣಿ ಥಕ ನಮ್ಮನ ಹತ್ರ ಬಂದಿದ್ಯಾ? ನಿಂಗೆ ಜಾಗ ಬಿಡ್ಬೇಕಾ? ನಾನು ನಿಂಗೆ ಜಾಗ ಬಿಡ್ಬೇಕೇನೆ? ನಿಂಗೆ ಜಾಗ ಬಿಡ್ಬೇಕಾ? ಮಾಡಬಾರ್ದು, ಮಾಡಿಬಿಟ್ಟು ನಮ್ಮನ ಹತ್ರಕ್ಕೆ ಬಂದಿದ್ಯಾ? ನಮ್ಮನ ಹತ್ರಕ್ಕ? ಹಾಂ, ಏ ಪದ್ಯ, ಯಾಕೆ ಏನಾಯ್ತೆ? ಅಲ್ಲ ಮಾಡಬಾರ್ದು ಮಾಡಿರೋಳು ಇವಳು. ನಮ್ಮನೆಗೆ ಮುಂದೆ ಜಾಗ ಕೊಡ್ಬೇಕಂತ ನಮ್ಮದೇ 7 ಬಾದಿಗಳು. ನಮ್ಮ ಸುದ್ದಿಕ ಬತ್ತೀಯ? ನಮ್ಮ ಮನೆ ಬಾಗ್ಲಿಕ ಬತ್ತೀಯನೇ? ಪದ್ಯ ಬಾಯ್ ಕಡೆ ಬಾರ ಈ ಕಡೆ. ಅವಳ ಮೇಲೆ ಮೊದಲೇ ಕೇಳ್ಸೋದು, ಏನು ಹೆಚ್ಚು ಕಮ್ಮಿ ಆದರೂ ನೀನು ತಗೊಂಡು ಒಳಕಾಕಂತಾರೆ. ನೋಡಿದ್ಯಲ್ಲ ಎಷ್ಟು ಕಷ್ಟ ಬರ್ತದೆ ಅಂತ. ಬಾಯ್ ಕಡೆ ನಮ್ಮ ಮನೆಗೆ ಬರ್ತಾಳಂತೆ. ನಮ್ಮ ಮನೆಗೆ ನಮ್ಗೇನು ಗಾಚಾರನ ಹೇಳು ಇವಳಿನ ಸಾಕಕ್ಕ? ಹಾಂ, ಕಟ್ಕೊಂಡಿರೋ ಗಣ್ಣೆ ಮನೆಯಿಂದ ಹಾಕೋನೆ. ನಮ್ಮ ಮನೆಗೆ ಇವಳನ್ನ ಇಕ್ಕೊಬೇಕು ನಾನು. ಯಮನ್ ಬಟ್ಟೆಗೆ ಹೋಗೋದು, ಯಮನ್ ತಿಂದಿ ತಟ್ಟೆಗೆ ತೊಳೆದು ಯಮನ್ ಶಾಕ್ರಿ ಮಾಡ್ಬೇಕು ನಾನು. ಎಂತ ಮಾತು ಹೇಳ್ತಾಳೆ ನೋಡ್ದಾ? ಬಾಯ್ತ ಪದ್ಯ ಬಂದ್ಬಿಡು. ನಾನಂತೂ ನೀನು ಸುಮ್ಮನೆ ಬಿಡಲ್ಲ ಲೇ ಅವಳು ನಿನ್ನಂತೂ ಸುಮ್ಮನೆ ಬಿಡಲ್ಲ. ಏನೇ ಮಾಡ್ತೀಯಾ? ಏನಂತದ್ ನಿನ್ನ ಕೈಗ? ಹಾಂ, ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ಪದ್ಯ ಕಲ್ದಿರಿರ್ತಿಲ್ಲ, ಕಲ್ದಿರಿರ್ಬೇಕು. ನಾನು ಅವಾಗ ಏನು ಹೇಳಿದ್ದು? ರಾಜಪ್ಪ ನಿಮ್ಮ ಅತ್ತಿಗೆ ಅವ್ರ ಮನೆಗನ ಬಿಡ್ಬಾ, ನಾನು ಇದೀನಿ ನೋಡ್ಕೊಂತೀನಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಬಿಡ್ಬಾ ರಾಜಪ್ಪ. ನನಗಂಡು ನೆನ್ಕೆ ಬಿಡ್ತಾನೆ ನಿನ್ನ. ನನಗೇನು ಗಾಚಾರನ? ಹಾಂ, ಇದ್ರಲ್ಲಿ ಚೆನ್ನಾಗಿ ಬಂದಿದ್ಯಾ? ನನ್ನ ಗಂಡು ಇಟ್ಕೊಂಡು ನೀನು ನಡಿಯಲೇ ಈ ನಡಿಗೆ ಎಲ್ಲನ ಇರೋಗೆ ನಮ್ಗೇನಾಗಬೇಕು? ಗಂಡಿಗೆ ನಮ್ಮೂರಾಗ ದೇವಸ್ಥಾನಗಳು ರಚಕಟ್ಟಿಗಳವೆ, ಅದ್ರ ಮೇಲೆ ಮಲ್ಕೊಂಡು ಕಾಲಕ್ಕೆ ಹೋಗು. ನಮ್ಮನೆಗೆ ಬಂದಳು ತಡಿ. ನೋಡಮ್ಮ, ನಾನೇ 7 ಬಾದಿಗಳಾಗಿದ್ದೀನಿ ಆಯಿತಾ. ನಮ್ಗೆ ಯಾರು ಸುದ್ದಿ ಯಾರು ಪස්සಪ್ಪ ಬೇಕಾಗಿಲ್ಲ. ನೀನು ಪಾಡು, ನೀನೆಲ್ಲನ ಬದುಕೋ. ಅವತ್ತೇ ಕೊಟ್ಟಿದ್ದೀನಲ್ಲ 1,25,000. ಹಾಂ, ನೀನು ಮಿಕ್ಕಿದ್ದು ಆಮೇಲೆ ಕೊಡ್ತೀನಿ ಅಂತಂದೆ. ನಮ್ಮ ಪರಿಸ್ಥಿತಿ ಹಿಂಗಾಗೋಯ್ತು. ನೀನೇನಾದರೂ ಮಾಡ್ಕೊಮ್ಮ, ನಂಕನಿಕ ಯಾವ ಸಂಬಂಧನೂ ಇಲ್ಲ. ಕೇಳಿಸಲ್ಲ? ನಡಿ ಜಾಗ ಖಾಲಿ ಮಾಡಿ, ಇಲ್ಲಿಂದ ಜಾಗ ಖಾಲಿ ಮಾಡೇ. ನೀನು ಹೋಗಿ ಆ ತೋಟಗಳ ಕಡೆ ಓಡಾಡ್ಕೊಂಡು ಹೋಗು, ಬೇಜಾರು ಕೇಳ್ತದೆ. ಇವಳು ನಾನು ಕಳಿಸ್ತೀನಿ ಲೇ, ಮಾನವಾಗಿ ಹೊರಟ್ಬಿಡಿ ಇಲ್ಲಿಂದ. ಇಲ್ಲ ಅಂತಂದ್ರೆ ಕೈಯೋ ಕಾಲ ಮುರಿದು ಬಿಡ್ತೀನಿ, ತಿಳಿದಾ? ಮುರಿದು ಅಲ್ಲೆಲ್ಲ ನಾ ದೇವಸ್ಥಾನಕ್ಕೆ ಮುಂದೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಮಾನವಾಗಿ ಇಲ್ಲಿಂದ ಹೊರಟ್ಬಿಡು. ನಾನು ಹೋಗಲ್ಲ ಅಂದರೆ ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ನನ್ನ ಬಾಯಿ ಮಾತನಾಗ ಹೇಳೋಳಲ್ಲ. ನಂಗೆ ಕೈ ಮುಂದು ಬಾಯಿ ಹಿಂದು ಕೊಟ್ರೆ ವಾರ ಎದ್ದೇಳಲ್ಲ ನೀನು. ಬರ್ತೀನಿ ನಿನ್ನ ಇಷ್ಟಕ್ಕೆ ಬಿಡಲ್ಲ ನಾನು. ತಿರ್ಗಾ ಬರ್ತೀನಿ. ಲೇ ನಡಿಯೇ. ಓಹೋ ಬತ್ತಾಳೆ ಅಂತ ಇವಳು ಬತ್ತಾಳೆ. ಏನು ನಿಂದು ಇದು ಊಟದ ಮನೆ ನೋಡು. ಅವಾಗ ಬಂದು ಹೋಗಕ್ಕ. ನಡಿಗೆ. ಅಯ್ಯೋ ರಾಮ, ಇದು ಯಾವುದಪ್ಪ ನಮ್ಮ ಕಣೆ ಬರ? ಯಾವುದು ಈ ಮುಂಡೆ ಮಗನ ಕಟ್ಕೊಂಡಾಗಿಂದ ಒಂದು ದಿವಸನೂ ನೆಮ್ಮದಿ ಆಗಿಲ್ಲ. ಕಾಲಕ್ಕೂ ಇದೇ ಆಗೋಯ್ತು. ಎಲ್ಲಿಲ್ದವು ಉಟ್ಕೊತವೆ.